ವೃಶ್ಚಿಕ ರಾಶಿಯವರಿಗೊಂದು ವಿಶೇಷವಾದಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾಕೆಂದರೆ ಫೆಬ್ರವರಿ 22 ಇನ್ನೊಂದು 20 ದಿವಸ ಇದೆ. ಸೊ ಈ 20 ದಿವಸಗಳು ಕಾಲ ಸಹ ನಿಮಗೆ ಬಹಳ ಇಂಪಾರ್ಟೆಂಟ್. ಫೆಬ್ರವರಿ 22ರ ತನಕ ವೃಶ್ಚಿಕ ರಾಶಿಯವರಿಗೆ. ಯಾಕೆ ಅಂದರೆ ನಿಮ್ಮ ರಾಶ್ಯಾಧಿಪತಿ ಹಾಗೂ ಷಷ್ಠ್ಯಾಧಿಪತಿಯಾದ ಕುಜಗ್ರಹ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಫೆಬ್ರವರಿ 22ನೇ ತಾರೀಕಿನ ತನಕ ಇರಲಿದ್ದಾನೆ. ಸೊ ಅಲ್ಲಿ ತನಕ ಕುಜ ಅಲ್ಲಿರ್ತಾನೆ, ರಾಷ್ಟ್ರಾಧಿಪತಿ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿ ತೃತೀಯದಲ್ಲಿ ಇರ್ತಾನೆ ಅಂತಂದಾಗ ವೃಶ್ಚಿಕ ರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟು. ಸೊ ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನೀವು ಯಾವ್ಯಾವ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ, ಏನೇನು ಮಾಡ್ಕೊಂಡು ಯಾವ್ಯಾವ ಪ್ರಾಬ್ಲಮ್ಗಳು ಸಾರ್ಟ್ ಔಟ್ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಬಿಟ್ಟು ಆರಾಮಾಗಿರಬೇಕು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ಸೊ ಬಹಳ ಇಂಪಾರ್ಟೆಂಟು ವೃಶ್ಚಿಕ ರಾಶಿಯವರಿಗೆ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರು ಇದನ್ನು ಮಿಸ್ ಮಾಡ್ಕೊಳ್ಳೇಬಾರ್ದು ಈ ವಿಡಿಯೋನ. ಸೊ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ವೃಶ್ಚಿಕ ರಾಶಿಯವರು ನೀವು ಒಂದು ಸಹಾಯ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಈ ವಿಡಿಯೋ ಲಿಂಕ್ನ ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ, ಅವರು ಕೂಡ ಪರಿಹಾರ ಮಾಡ್ಕೊಳ್ಳಿ, ಅವ್ರಿಗೂ ಸಹ ಒಳ್ಳೆಯದಾಗಲಿ, ಅನುಕೂಲ ಆಗಲಿ, ಅವ್ರಿಗೂ ಸಹ ಕಷ್ಟದಿಂದ ಹೊರಗಡೆ ಬರಲಿ ಅನ್ನುವಂಥದ್ದು ಉದ್ದೇಶ. ಗೊತ್ತಾಯ್ತಲ್ವಾ? ಸೊ ಅದೇ ರೀತಿಯಲ್ಲಿ ವಿಶೇಷ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ. 100% ನೀವು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನೆಲ್ಲ ನಾನು ಓದ್ತಾ ಇರ್ತೇನೆ. ಅಪರೂಪದಲ್ಲಿ ನಾನು ರಿಪ್ಲೈನೂ ಸಹ ಮಾಡ್ತಿರ್ತೇನೆ. ನಮಗೆ ಸಮಯಾವಕಾಶ ಸಿಕ್ಕಾಗ ಇಲ್ಲ ನಮ್ಮ ಆಫೀಸ್ನವರು ರಿಪ್ಲೈ ಮಾಡ್ತಿರ್ತಾರೆ. ಅವರು ರಿಪ್ಲೈ ಮಾಡುವಂಥ ಪ್ರಶ್ನೆ ಆಗಿದ್ದರೆ ಅವರು ಸಹ ಮಾಡ್ತಾ ಇರ್ತಾರೆ. ಸೊ ಆ ಥರ ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಒಂದು ವಿಶೇಷವಾದಂತಹ ಸಮಯಾವಕಾಶ ಇದೆ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ 22ನೇ ತಾರೀಕಿನ ತನಕ. ನೋಡಿ, ಕುಜಗ್ರಹ ನಿಮಗೆ ಷಷ್ಠ್ಯಾಧಿಪತಿ, 6ನೇ ಮನೆ ಅಧಿಪತಿ, ತೃತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಹೋಗ್ತಾನೆ. ಅಂದರೆ ಸಾಲಗಳ ವಿಚಾರದಲ್ಲಿ ಅನುಕೂಲಗಳಾಗತ್ತೆ. ಒಂದು ಚೂರು ಎಡವಟ್ಟಾದರೆ ತಲೆ ಮೇಲೂ ಬಂದ್ಬಿಡತ್ತೆ. ಗೊತ್ತಾಯ್ತಲ್ವಾ? ಸೊ ಏನಂತಂದರೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ ಅಂದಾಗ ಸಾಲಗಳ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದ್ಬಿಡುತ್ತೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದು ಎಲ್ಲೋ ತುಂಬ ಸಾಲ ಮಾಡಿಬಿಟ್ಟಿದ್ದೀರಾ, ಅದು ಯಾವಾಗೂ ಹಿಂಸೆ ಕೊಡ್ತಾ ಇದ್ದಾರೆ. ಪಂಚಮಶನಿಯೋ ಬೇರೆ ಕಾರಣಕ್ಕೋ ಯಾವಾಗ ಕೊಡ್ತೀರಾ ಯಾವ ತಲೆ ಮೇಲೆ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಾಲದ ವಿಚಾರದಲ್ಲಿ ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ನಿಮಗೆ ಫೆಬ್ರವರಿ 22ರ ಒಳಗಡೆ ನೀವು ಪ್ರಯತ್ನ ಮಾಡಿದ್ರೆ ಸಾಲಗಳ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ. ಯಾರ್ದು ಅವ್ರ ದುಡ್ಡು ತಗೊಂಡು ನಡ್ರಿ, ನಿಮಗೆ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕ್ಲಿಯರ್ ಮಾಡ್ಕೊಂಡು ಕಳಿಸ್ಬಿಡ್ಬೋದು ಅವ್ರನ್ನ. ಗೊತ್ತಾಯ್ತಲ್ವ? ಯಾರಿಗೋ ದೊಡ್ಡ ಪ್ರಮಾಣದಲ್ಲಿ ಸಾಲ ಕೊಟ್ಬಿಟ್ಟಿದ್ದೀರಾ, ವಾಪಸ್ ಕೊಡ್ತಾ ಇಲ್ಲ ಅವರು, ಹೋಗಿ ತಲೆ ಮೇಲೆ ಕೂತು ನಿಮ್ಮ ದುಡ್ಡು ನೀವು ವಾಪಸ್ ಕಿತ್ಕೊಂಡ್ಬರ್ಬೋದು ನೀವು. ಅಥವಾ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಸಾಲ ಬೇಕಾಗಿದೆ, ಅವಶ್ಯಕತೆ ಇದೆ, ಸಿಬಿಲ್ ಪ್ರಾಬ್ಲಮ್ಮು, ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ಮು, ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ಮು, ಸಾಲ ಎಲ್ಲೂ ಕೊಡ್ತಾ ಇಲ್ಲ ನಿಮಗೆ. ಫೆಬ್ರವರಿ 22ನೇ ತಾರೀಕಿನ ತನಕ ತುಂಬ ಚಾನ್ಸಸ್ ಇದೆ ನಿಮಗೆ ಸಾಲ ಸಿಗೋಕ್ಕೆ. ಸ್ವಲ್ಪ ಸಿಂಪಲ್ ಆಗಿ ಕುಜನ ಸುಬ್ರಹ್ಮಣ್ಯನ ಆರಾಧನೆ ಮಾಡಿಕೊಂಡು ವೈಯಕ್ತಿಕ ಜಾತಕವೇ ತೋರಿಸ್ಕೊಂಡು ಏನು ಸಮಸ್ಯೆ ಇದೆ ಪರಿಹಾರ ಮಾಡ್ಕೊಂಬಿಟ್ರೆ ಸಾಕು. ಸಿಂಪಲ್ ಆಗಿ ಸಾಲದ ವಿಚಾರದಲ್ಲಂತೂ ಅನುಕೂಲ ಆಗುತ್ತೆ. ಯಾರಿಂದ ಯಾರಿಗೂ ಕೊಡಿಸ್ಬಿಟ್ಟಿದ್ದೀರಾ, ತಿಂದಂಗೆಲ್ಲ ಉಂಡಂಗೆಲ್ಲ ನೀವು ಸಿಗಾಕೊಂಡಿದ್ದೀರಾ ದುಡ್ಡಿನ ವಿಚಾರದಲ್ಲಿ ಅಂದರೂ ಕೂಡ ಫೆಬ್ರವರಿ 22ನೇ ತಾರೀಕಿನ ತನಕ ಅವಕಾಶ ಇದೆ ನೀವು ಪರಿಹಾರ ಮಾಡ್ಕೊಳ್ಳೋಕ್ಕೆ. ಆಯ್ತಲ್ಲ? ಜಸ್ಟ್ ಸುಬ್ರಹ್ಮಣ್ಯ ಕುಜನ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಸಾಲಗಳ ವಿಚಾರ ಅಲ್ಲದೆ ಎರಡನೇ ವಿಚಾರವಾಗಿ ಇದೊಂದು ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯಾಕೆಂದರೆ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ನಿಮ್ಮನ್ನು ಕಂಡ್ರೆ ಹೊಟ್ಟೆ ಉರ್ಕೊಳ್ಳೋರು, ನಿಮಗೆ ಹಿಂಸೆ ನೋಡೋರು, ನಿಮಗೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋರು, ನಿಮ್ಮ ಮೇಲೆ ಸಿಟ್ಟು ಮಾಡ್ತಕ್ಕಂಥವ್ರು, ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ. ಯಾಕೆಂದರೆ ಷಷ್ಠ್ಯಾಧಿಪತಿ ಪರಮೋಚ್ಚ ಸ್ಥಿತಿ ಅಲ್ಲಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ. ಫೆಬ್ರವರಿ 22ನೇ ತಾರೀಕಿನ ತನಕ ತುಂಬ ದೃಷ್ಟಿ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಊರು ತುಂಬ ದುಶ್ಮನ್ ಕಹಾ ಹೈ, ಊರು ತುಂಬ ಹೈ, ಕಂಡ್ಕಂಡಲ್ಲೆಲ್ಲ ಹೈ, ಏನೋ ಎಲ್ಲ ನಿಮ್ಮ ದುಶ್ಮನ್ಗಳೇ. ಸೊ ಅದರಿಂದ ಆ ಫೀಲ್ ಅನ್ಸುತ್ತೆ ನಿಮಗೆ, ಏನು ಎಲ್ಲ ನನ್ನ ದುಶ್ಮನ್ಗಳಾಗ್ಬಿಟ್ರಲ್ಲ, ಚೆನ್ನಾಗಿದ್ದರೆ ನನ್ನ ದುಶ್ಮನ್ಗಳಾಗ್ಬಿಟ್ರಲ್ಲ ಅಂತ. ಸ್ವಲ್ಪ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಫೆಬ್ರವರಿ ತಿಂಗಳು 22ನೇ ತಾರೀಕಿನ ತನಕನೂ ಜಾಸ್ತಿ ಆಗುತ್ತೆ. ಈಗ ನೋಡಿ, ಇದು ಕುಜನ ಪ್ರಭಾವ ಮಾತ್ರ ನಾನು ಹೇಳ್ತಿರೋದು. ಇನ್ನೂ ಬೇರೆ ಗ್ರಹಗಳ ಪ್ರಭಾವ ಇರುತ್ತೆ. ನಾನು ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ತಿಳಿಸ್ಬಿಟ್ಟಿದ್ದೀನಿ. ನಾನು ಕೇವಲ ಕುಜನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೊತ್ತಲ್ವಾ? ಇದರಲ್ಲೇ ನಿಮ್ಮ ವೈಯಕ್ತಿಕ ಜಾತಕದ ಪ್ರಭಾವ ಬೇರೆ ಇರಬಹುದು. ಈಗ ನಿಮಗೆ ಯಾವುದೇ ಸಮಸ್ಯೆ, ನೀವು ವೃಶ್ಚಿಕ ರಾಶಿಯವರು ವಿವಾಹ, ದಾಂಪತ್ಯ, ಸಂತಾನ, ಉದ್ಯೋಗ, ವ್ಯಾಪಾರ, ಮನೆ ಕಟ್ಟಬೇಕು, ಸೇಲ್ ಮಾಡಬೇಕು, ಜಮೀನು ವ್ಯವಹಾರ, ಕೋರ್ಟ್ ಕಚೇರಿ, ಆರೋಗ್ಯ, ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ವೈಯಕ್ತಿಕ ಜಾತಕ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಬೇಕಾಗ್ತದೆ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು, ಈ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಿದೆ ಆ ನಂಬರ್ಗೆ ನೀವೊಂದು ಕನ್ಸಲ್ಟೇಷನ್ ತೊಗೊಂಡು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಬೋದು. ಬೆಂಗಳೂರು ನೆಲಮಂಗಲದಲ್ಲಿ ಇರೋದು. ಸೊ ನೀವು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಕೋಬೋದು. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಪರಿಹಾರನೆಲ್ಲ ಬರೆದು ಕೊಡ್ತೀನಿ. ಹೋಗ್ಬಿಟ್ಟು ನೀವು ಆರಾಮ ಪರಿಹಾರ ಮಾಡಿಸ್ಕೊಳ್ಳಿ. ಇಲ್ಲ ಸರ್, ಬೆಂಗಳೂರು ಭಾಳ ದೂರ ನಮಗೆ ಬರೋಕ್ಕಾಗಲ್ಲ, ನಾವೆಲ್ಲೋ ದೂರ ಇದ್ದೀವಿ, ಅಥವಾ ನಾವು ಬೆಂಗಳೂರಲ್ಲೇ ಇದ್ದೀವಿ ಬಟ್ ನೆಲಮಂಗಲ ತುಂಬ ದೂರ, ನಮಗೆ ಬರಲಿಕ್ಕಾಗಲ್ಲ. ನೋ ಪ್ರಾಬ್ಲಮ್, ಫೋನ್ ಕನ್ಸಲ್ಟೇಷನ್ ತೊಗೊಳ್ಳಿ. ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಂಡು ಒಂದು ಫೋನ್ ಕನ್ಸಲ್ಟೇಷನ್ ಬೇಕು ಅಂತ ಒಂದು ಮೆಸೇಜ್ ಹಾಕಿ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆ ಫೋನ್ ಕನ್ಸಲ್ಟೇಷನ್ ಕೊಡ್ತಾರೆ. ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ನಾನು ಫೋನಲ್ಲೇ ಹೇಳ್ಬಿಡ್ತೀನಿ. 10 ನಿಮಿಷ ಮಾತಾಡ್ತಿರೋ, 15 ನಿಮಿಷ ಮಾತಾಡ್ತಿರೋ, 20 ನಿಮಿಷ ಮಾತಾಡ್ತಿರೋ, ಆರಾಮಾಗಿ ಮಾತಾಡಿ. ನಾನು ನಿಮ್ಮ ಸಮಸ್ಯೆಗಳೇನಿದೆ ತಿಳ್ಕೊಂಡು ನಿಮಗೇನು ಪರಿಹಾರ ಆಗಬೇಕು ಖಂಡಿತವಾಗಿ ತಿಳಿಸ್ತೇನೆ. ಬಟ್ ಕನ್ಸಲ್ಟೇಷನ್ ತೊಗೊಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಲ್ಲೋ ಓಡಾಡ್ತಾ ಇರ್ತೀನಿ, ಎಲ್ಲೋ ಹೊರಗಡೆ ಹೋಗಿರ್ತೀನಿ,
ಇರ್ತೀನಿ, ಬಂದಿರ್ತೀನಿ, ಮತ್ತೊಂದು ರೆಕಾರ್ಡಿಂಗ್ ಇರ್ತೀನಿ, ಸಡನ್ನಾಗಿ ಫೋನ್ ಮಾಡ್ಕೊಂಡು ಕೊಡಿ ಅಂದರೆ ಕೊಡಲ್ಲ. ಒಂದು ಕನ್ಸಲ್ಟೇಷನ್ ಫಿಕ್ಸ್ ಮಾಡ್ಕೊಂಡ್ರೆ ನನ್ನ ಜೊತೆ ಮಾತಾಡಲಿಕ್ಕೆ ಸುಲಭ ಆಗುತ್ತೆ. ನಿಮಗೋಸ್ಕರ ನಾನು ಸಮಯಾವಕಾಶವನ್ನಿಟ್ಟು ನಿಮ್ಮ ಹತ್ರನೇ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದಾಗಿ ಕನ್ಸಲ್ಟೇಷನ್ ತೊಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋದು ನಿಮಗೆ. ಇದಲ್ಲದೆ ಇನ್ನು ಇದೇ ಕುಜ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಹಲವಾರು ವಿಚಾರಗಳ ಅನುಕೂಲಗಳಿದೆ. ಅದರಲ್ಲಿ ಒಂದೇನೆಂದರೆ ನಿಮ್ಮ ರಾಶ್ಯಾಧಿಪತಿಯೇ ಪವರ್ಫುಲ್ ಆಗಿಬಿಡ್ತಾನೆ, ಉಚ್ಚ ಸ್ಥಿತಿಯಲ್ಲಿರ್ತಾನೆ. ಅಂದರೆ ಫೆಬ್ರವರಿ 22ನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯವ್ರನ್ನ ಮುಟ್ಲಿಕ್ಕೂ ಕೂಡ ಆಗೋದಿಲ್ಲ, ಟಚ್ ಮಾಡೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಆಗಿರ್ತಾರೆ. ಹೌದು ಪಂಚಮ ಶನಿ ಇದೆ, ಹೌದು ಅಷ್ಟಮದಲ್ಲಿ ಗುರುಬಲ ಇಲ್ಲ, ಪಂಚಮ ಶನಿ ಬೇರೆ, ಕಷ್ಟಗಳಿದೆ ಇಲ್ಲ ಅಂತಲ್ಲ, ಆದರೆ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ನಿಮಗೆ ದೂರದಿಂದ ನಿಮಗೆ ಹೀಯಾಳಿಸ್ಬೋದು, ಸಮಸ್ಯೆ ಕೊಡಲಿಕ್ಕೆ ಪ್ರಯತ್ನ ಮಾಡಬಹುದು, ಆದರೆ ನಿಮಗೆ ತೊಂದರೆ ಕೊಡಲಿಕ್ಕೆ ಡೈರೆಕ್ಟಾಗಿ ನಿಮ್ಗೆ ತೊಂದರೆ ಕೊಡಲಿಕ್ಕಾಗಲ್ಲ. ಶತ್ರುಗಳು ಜಾಸ್ತಿ ಆಗ್ತಾರೆ, ತೊಂದರೆ ಕೊಡುವ ಪ್ರಯತ್ನ ಮಾಡೋರು ಜಾಸ್ತಿ ಆಗ್ತಾರೆ, ನಿಮಗೆ ದೃಷ್ಟಿ ಹಾಕೋರು ತುಂಬ ಜಾಸ್ತಿ ಆಗ್ತಾರೆ. ಆ ದೃಷ್ಟಿ ದೋಷದಿಂದ ನಿಮ್ಗೆ ಸಮಸ್ಯೆ ಆಗ್ಬೋದು. ಬಟ್ ಡೈರೆಕ್ಟಾಗಿ ಬಂದು ನಿಮ್ಮನ್ನು ಹೊಡಿತೀನಿ, ಬಡಿತೀನಿ, ಮತ್ತೊಂದೇನೋ ಡೈರೆಕ್ಟಾಗಿ ಹಿಂಗೆ ನಿಂಗೆ ತೊಂದರೆ ಕೊಡ್ತೀನಿ ಕೊಡೋಕ್ಕಾಗಲ್ಲ. ಇಂಡೈರೆಕ್ಟ್ ಆಗಿ ಮಾಟ ಮಂತ್ರ ಮಾಡಿಸೋದು, ಮತ್ತೊಂದು ಮಾಡೋದು, ಇನ್ನೊಂದು ಮಾಡೋದು ಮಾಡಿಸ್ಬೋದು ಅಷ್ಟೇ ವಿನಃ ಡೈರೆಕ್ಟಾಗಿ ಬಂದು ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಅಷ್ಟು ಪವರ್ಫುಲ್ ಆಗಿರ್ತೀರ ನೀವು, ನಿಮ್ಮನ್ನು ಟಚ್ಚೇ ಮಾಡೋಕ್ಕಾಗಲ್ಲ, ಅಷ್ಟು ಪವರ್ಫುಲ್ ಆಗಿರ್ತೀರ ನೀವು. ಈ ಫೆಬ್ರವರಿ 22ರ ತನಕ ಅಂತೂ ನೀವು ರಾಕ್ ಸಾಲಿಡ್ ಕಲ್ಲು ಗುಂಡಿದ್ದಂಗೆ ಇರ್ತೀರ, ಆಯ್ತಲ್ವಾ. ಸೊ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಬಟ್ ಇಂಡೈರೆಕ್ಟಾಗಿ ಬೇರೆ ಮುಖಾಂತರ ಬೇರೆ ಮುಖಾಂತರ ನಿಮಗೆ ತೊಂದರೆ ಕೊಡುವ ಪ್ರಯತ್ನವನ್ನಂತೂ ಖಂಡಿತವಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಡೌಟೇ ಬೇಡ, ಗೊತ್ತಲ್ವಾ. ಸೊ ಅದು ಯಶಸ್ವಿ ಆಗಬಾರ್ದು ಅನ್ನೋ ಒಂದು ಸಿಂಪಲ್ ಚಿಕ್ಕ ಪರಿಹಾರಗಳು ಹೇಳ್ತೇನೆ ನಾನು. ಆ ಪರಿಹಾರಗಳು ಮಾಡ್ಕೊಳ್ಳಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ, ನೋಡಿ ಇನ್ನು ನಿಖರವಾಗಿ ಪರಿಹಾರಗಳನ್ನು ಹೇಳ್ಬೋಣ, ಏನು ತೊಂದರೆ ಇಲ್ಲ, ಆಯಿತಾ. ಇನ್ನು ಮುಖ್ಯವಾಗಿ ನೀವು ಆರೋಗ್ಯದ ವಿಚಾರದಲ್ಲಿ ಏನಾಗುತ್ತೆ, ಷಷ್ಠ್ಯಾಧಿಪತಿ ಹಾಗೂ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಆರೋಗ್ಯ ಚೆನ್ನಾಗಿದ್ರೂ ಕೂಡ ಮಿಸ್ಕನ್ಸೆಪ್ಷನ್ ಆಗುವ ಅಥವಾ ಏನೋ ಸಮಸ್ಯೆ ಆಗೋಗಿದೆ ಅಂತ ನೀವೇ ತುಂಬ ಟೆನ್ಷನ್ ಮಾಡಿಕೊಳ್ಳುವ ಸಾಧ್ಯತೆಯೂ ಇರ್ತದೆ. ಅಥವಾ ತುಂಬ ಸಮಸ್ಯೆ ಇದೆ ಬಟ್ ನೀವೇನೂ ಆಗಿಲ್ಲ ಅಂತ ನೀವು ಅನ್ಕೊಳ್ಳೋ ಸಾಧ್ಯತೆಯೂ ಇರ್ತದೆ. ಹೆಚ್ಚು ಕಡಿಮೆ ಎರಡೂ ಕಡೆ ಸಾಧ್ಯತೆಗಳಿದ್ದಾವೆ. ಸೊ ಅದರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು, ಒಮ್ಮೆ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿ. ಬ್ಲಡ್ ಟೆಸ್ಟ್ ಭಾಳ ಇಂಪಾರ್ಟೆಂಟ್. ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ನ ಭೇಟಿ ಮಾಡಿ ಅದರ ರಿಪೋರ್ಟ್ ತೋರಿಸಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿಸ್ಕೊಂಡು, ಬಿ ಪಿ ಎಲ್ಲ ಚೆಕ್ ಮಾಡಿಕೊಂಡು, ಶುಗರ ಚೆಕ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ಒಂದು ಲೆಕ್ಕದಲ್ಲಿ ಚೆನ್ನಾಗಿಲ್ಲ ಅಂತಲ್ಲ, ತುಂಬ ಚೆನ್ನಾಗೂ ಇದೆ, ಹಂಗೇನೆ ಆ ಕಡೆ ಹೊಡ್ತಾ ಕೊಡೋ ಸಾಧ್ಯತೆಯೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕಂಡು ಬರ್ತಾ ಇದೆ. ಸ್ವಲ್ಪ ನೀವು ಸಿಟ್ಟು ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾಕೆಂದರೆ ನಿಮಗೆ ರಾಷ್ಟ್ರಾಧಿಪತಿ ಪರಮೋಚ್ಚ ಸ್ಥಿತಿ ಇದ್ದಾಗ ಸ್ವಲ್ಪ ಸಿಟ್ಟು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ. ಅದರಿಂದ ಬೇರೆಯವ್ರಿಗೂ ಏನೋ ಸ್ವಲ್ಪ ಬೇಸರ ಆಗಬಹುದು. ಸೊ ಕಟುವಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ, ಗೊತ್ತಲ್ವಾ. ಏನೇ ಆಗಲಿ ಸಿಂಪಲ್ ಪರಿಹಾರಗಳು ಭಾಳ ಇಂಪಾರ್ಟೆಂಟು. ಇನ್ನೂ ಇಂಪಾರ್ಟೆಂಟ್ ಹೇಳುವಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿ, ಈ ಮೂರು ಜನ ಅಥವಾ ಈ ಎರಡು ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರು, ಈ ವಿಚಾರ ಫೆಬ್ರವರಿ 22ನೇ ತಾರೀಕು ತನಕ ಇವರ ಬಗ್ಗೆ ನಿಮಗೆ ಅಥವಾ ನಿಮ್ಮ ಬಗ್ಗೆ ಇವರಿಗೆ ಸ್ವಲ್ಪ ಟೆನ್ಷನ್ ಇರ್ತದೆ, ಸ್ವಲ್ಪ ಓಡಾಟಗಳಿರ್ತದೆ, ಸ್ವಲ್ಪ ಅವ್ರ ಬಗ್ಗೆ ನಿಮ್ಮ ಕೆಲಸ, ನಿಮ್ಮ ಬಗ್ಗೆ ಅವ್ರ ಕೆಲಸ, ಒಂದಿಷ್ಟು ವಿಚಾರವಾಗಿ ಓಡಾಡ್ತಿರ್ತದೆ. ಸ್ವಲ್ಪ ಜಗಳ ಮನಸ್ತಾಪಗಳು ಆಗ್ಬಿಡ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಜಗಳ ಮನಸ್ತಾಪಗಳು ಆಗ್ಬೋದು, ಹಠ ಆಗ್ಬೋದು, ಅಲ್ಲೊಂದು ಸ್ವಲ್ಪ ಕಿತ್ತಾಟಗಳು ಆಗ್ತವೆ, ಏನೂ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದಾಗಿಯೇ ಪಿತ್ರಾರ್ಜಿತ ಆಸ್ತಿ ವಿಚಾರವೂ ಒಂದು ಸ್ವಲ್ಪ ಕೆಣಕತ್ತೆ, ನಿಮ್ಮ ತಂದೆಯವ್ರಿಗೂ ಬೇಸರ ಆಗುತ್ತೆ. ಯಾಕೆ ಹಿಂಗೆ ನನ್ನ ಮಕ್ಳು ಹಿಂಗೆ ಓಡಾಡ್ಕೊಂಡಿದ್ದಾರಲ್ಲ, ಎರಡು ಜನ ನನ್ನ ಮಕ್ಕಳೇ, ಯಾಕೆ ನನ್ನ ಮಕ್ಕಳೆಲ್ಲ ಹಿಂಗೆ ಇದು ಮಾಡ್ತಿರಲ್ಲ ಅನ್ನೋ ಹೊತ್ತಲ್ಲಿ ಮಕ್ಕಳ ಬಗ್ಗೆ ಸ್ವಲ್ಪ ಬೇಸರ ಆಗುತ್ತೆ. ನಿಮ್ಮ ತಂದೆ ತಾಯಿಯಿಂದರಿಗೆ ನಾನು ಮಾತಾಡ್ತಿರೋದು. ಸೊ ಅದರಿಂದ ಇದೆಲ್ಲ ಕೆಲವಿಷ್ಟು ನೆಗೆಟಿವ್ ಇದೆ, ಬಹಳಷ್ಟು ಪಾಸಿಟಿವ್ ಇದೆ. ರಾಷ್ಟ್ರಾಧಿಪತಿಯ ಪರಮೋಚ್ಚ ಸ್ಥಿತಿ ಇರೋದ್ರಿಂದ ಬಹಳಷ್ಟು ಪಾಸಿಟಿವ್ ಇದೆ. ಬಟ್ ಇದೆಲ್ಲ ಓವರಾಲ್ ಆಗಿ ನೋಡಿದಾಗ ಸಿಂಪಲ್ ಆಗಿ ಇರ್ತಕ್ಕಂಥ ಕುಜನ ಒಂದು ಪರಿಹಾರಗಳನ್ನ ತಿಳಿಸ್ತೇನೆ, ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ, ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದರೆ ದಿ ಬೆಸ್ಟ್, ಆಯಿತಾ. ಅದನ್ನು ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು, ಆಯ್ತಲ್ವಾ. ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂಥ ಪರಿಹಾರಗಳು, ಆಯ್ತಲ್ವಾ. ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ, ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ,
ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ ಅಥವಾ ಮನೆ ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಖಂಡಿತವಾಗಿ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.